ಎಲ್ಲ ಒಡನಾಡಿ ಬಂಧುಗಳೇ, ಇದೇ ತಿಂಗಳ 26ನೇ ತಾರೀಕು ಸೋಮವಾರ, ಅಂದರೆ ಬರೋ ಸೋಮವಾರ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಲಿತ ಕಲಾ ಮಂಡಳಿ ಕರ್ನಾಟಕ, ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ಎಡ ಸಂಘಟನೆಗಳು ಎಲ್ಲವೂ ಸೇರಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾರತ ದೇಶದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಗದ್ದರ್ ಅನ್ನೋದು ಒಂದು ಏನು ನಾವು ಧ್ರುವ ನಕ್ಷತ್ರ ಅಂತೇನು ಹೇಳ್ತೀವಿ, ನಿಜವಾದಂಥ ಧ್ರುವ ನಕ್ಷತ್ರ ಆಗಿ ಉಳಿಯುವಂತಹ, ಈ ಭೂಮಿ ಇರೋವರೆಗೂ ಉಳಿಯುವಂತಹ ಧ್ರುವ ನಕ್ಷತ್ರ ಅಂದರೆ ಅದು ಗದ್ದರ್ ಅಂತ ನಾವು ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಯಾಕೆ ಧ್ರುವ ನಕ್ಷತ್ರ ಅಂತ ಹೇಳ್ತಿದ್ದೀನಿ ಅಂದರೆ, ನಕ್ಷತ್ರ ಪಟದಲ್ಲಿ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳನ್ನು ನೋಡ್ತೀವಿ, ಆದರೆ ಧ್ರುವ ಮಾತ್ರ ಒಂದು ವಿಶಿಷ್ಟವಾಗಿ ಎದ್ದು ಕಾಣ್ತಾ ಇರ್ತಾನೆ. ಹಾಗೆ ಭಾರತ ದೇಶದ ಸಾಂಸ್ಕೃತಿಕ, ವಿಶೇಷವಾಗಿ ತಳ ಸಮುದಾಯಗಳ ಹೋರಾಟದ ಚರಿತ್ರೆಯಲ್ಲಿ ಗದ್ದರ್ ಅವರು ಧ್ರುವ ನಕ್ಷತ್ರ ಇದ್ದಂಗೆ. ಅವರನ್ನು ನಾನು ಮೊದಲ ಬಾರಿಗೆ ನೋಡಿದ್ದು ನಾನು ಕೋಲಾರದಲ್ಲಿ PUC ಓದುವಾಗ. ಬಹುಶಃ ನನಗೆ ಆವಾಗ ದಲಿತ ಸಂಘ ಸಮಿತಿ ಚಳುವಳಿ ಜೊತೆಗೆ, ಆಮೇಲೆ ಹೋರಾಟದ ಹಾಡುಗಳ ಅಂದರೆ ದಲಿತ ಕಲಾ ಮಂಡಳಿಯ ಭಾಗವಾಗಿ ನಾನು ನನ್ನದೇ ಆದಂಥ ಒಂದು ತಂಡ, ಅಂದರೆ ದಲಿತ ಸಂಘ ಸಮಿತಿಯ ಕಲ್ಚರಲ್ ಯೂನಿಟ್ ಏನಿತ್ತು, ದಲಿತ ಕಲಾ ಮಂಡಳಿ ತಂಡದ ಮುಖ್ಯಸ್ಥನಾಗಿ ಇದ್ದೆ ನಾನು. ಆದರೆ ನಾನು ಹಾಡ್ತಾ ಇದ್ದಿದ್ದು ಎಲ್ಲ ಹಾಡುಗಳು ಕೂಡ ಗದ್ದರ್ ಅವರು ತೆಲುಗಿನಲ್ಲಿ ಬರೆದಿದ್ದಂಥ ಹಾಡುಗಳೇ. ಅದನ್ನು ಕೋಟಿಗನಹಳ್ಳಿ ರಾಮಯ್ಯ ಅವರು ಕನ್ನಡಕ್ಕೆ ತರ್ಜುಮೆ ಮಾಡಿದರು, ಟ್ರಾನ್ಸ್ಲೇಷನ್ ಮಾಡಿದರು. ನೂರಾರು ಹಾಡುಗಳು, ಅದನ್ನು ನಾವು ಹಾಡ್ತಾ ಇದ್ವಿ, ಆದರೆ ಆ ವ್ಯಕ್ತಿಯನ್ನು ನೋಡ್ತಿರ್ಲಿಲ್ಲ. ನೀ ಕಣ್ಣೀಳು ನಾ ಕಣ್ಣೀಳು కలిగి నోళ్లకు పన్నీళాయే, ఒంటిగా ఓ శోకం పెట్టే చిన్ని తమ్మయ్యా, నీ అంటగా నేనుంటారా చిన్ని తమ్మయ్యా, నీ అంటగా నేనుంటారా చిన్ని ತಮ್ಮಯ್ಯ. ಇದು ತೆಲುಗಿನಲ್ಲಿ ಬಂದಂಥ ಗದ್ದರ್ ಅವರ ಹಾಡೋದು. ಆವಾಗ ನನ್ನ ತಂಡದಲ್ಲಿ ನಾನು, ಕರ್ನಲ್ ನಾರಾಯಣ ಸ್ವಾಮಿ, ವೆಂಕಟಾಪ್ ಸತ್ಯಂ, ನಾವೆಲ್ಲರೂ ಒಂದು ತಂಡ ಇದ್ವಲ್ಲ. ಆವಾಗ ಬೇರೆ ಬೇರೆ ಜಿಲ್ಲೆಗಳಿಗೆ DSS ಕಾರ್ಯಕ್ರಮಗಳಿಗಾಗಿ ಹೋಗ್ತಾಯಿದ್ವಿ ನಾವು. ಮೈಸೂರು, ಕೊಡಗು, ಮಂಗಳೂರು ಈ ಭಾಗಕ್ಕೆ ಒಂದು ಸಲ ಹೋದಾಗ ಈ ಹಾಡು ತೆಲುಗಿನಲ್ಲಿ ಸಿಕ್ಕಿತ್ತು, ನನಗೆ ತೆಲುಗಿನಲ್ಲಿ ಸಿಕ್ಕಿತ್ತು. ಆಮೇಲೆ ಯಾರೋ ಗದ್ದರ್ನ ತಂಡದ ಜನನಾಟ್ಯ ಮಂಡಳಿ ತಂಡದ ಒಬ್ಬರು ಗೆಳೆಯರು, ಸಂಜೀವ್ ಅಂತೇಳಿ, ಕರೆಕ್ಟ್ ಸಂಜೀವ್ ಅಂತೇಳಿ, ಅವರು ಕೋಲಾರಕ್ಕೆ ಬಂದಾಗ, ಅವ್ರ ತಂಡ ಕೋಲಾರಕ್ಕೆ ಬಂದಾಗ ಈ ಹಾಡನ್ನು ಹೇಳಿದರು. ನನಗೆ ಭಾಳ ಇಂಪ್ರೆಸ್ ಆಗಿತ್ತದು. ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಎಲ್ಲ ಕಡೆ ಹಾಡ್ತಾಯಿದ್ವಿ. ದೇಹದೊಳಗಿನ ರಕ್ತ ಒಂದೇ, ಬಡವರೆಲ್ಲರ ಬಾಧೆ ಒಂದೇ, ಜಾತಿ ಮತದ ಹೆಸರಲ್ಲಿ ಮಣ್ಣಾಗಬೇಡ ಅಣ್ಣ ಕೂಲಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ, ನಿನ್ನ ಹಿಂದೆ ದಲಿತ ದಂಡು ಇದೆ ಬಾರೋ ರೈತಣ್ಣ. ಇದನ್ನು ಯಾಕಂದರೆ ಆವಾಗ ಒಂದು DSS ಮತ್ತು ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಒಟ್ಟಿಗೆ ಒಂದು ಸಂಘಟನೆ ಮಾಡುವಂಥ ಸಂದರ್ಭ. ಅದಕ್ಕೆ ಸ್ವಲ್ಪ ನಾವು ವಿಸ್ತರಣೆ ಮಾಡಿ ಇದನ್ನು ಇದು ಮಾಡ್ತಿದ್ವಿ. ಇದು ಭಾಳ ಎಲ್ಲ ಕಡೆ ಈ ಹಾಡು ತಲುಪಿತ್ತು. ಮೊನ್ನೆ ಅಂದರೆ 1 ವರ್ಷದ ಹಿಂದೆ ಗದ್ದರ್ ಅವರು ತೀರ್ಕೊಂಡಾಗ
ತೆಲಂಗಾಣದ ಒಬ್ಬ IAS ರಿಟೈರ್ಡ್ IAS ಆಫೀಸರ್, ಅಂದರೆ ಸೆಕ್ರೆಟರಿಯೇಟ್ ಲೆವೆಲಲ್ಲಿ ಇದ್ದಂಥ ಒಬ್ಬ ಅಧಿಕಾರಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಿದ್ರು, NTR ಸರ್ಕಾರ ಆಗ್ತಾನೆ ಬಂದಿತ್ತು, ಗದ್ದರ್ ಅವರು ಸಂಘಟನಾತ್ಮಕ ಇದಕ್ಕಾಗಿ ಅವರು UG ಕೇಡರ್ ಆಗಿರ್ತಾರೆ ಅಂತ. ಅಲ್ಲಿ ಈ ಗದ್ದರು ಎಲ್ಲ ಹಾಡಿಗಳಲ್ಲಿ ಹೋಗಿ ಈ ಹಾಡು ಹೇಳ್ತಿದ್ರಂತೆ, ನೀ ಕಣ್ಣೀರು ನಾ ಕಣ್ಣೀರು, ನೀ ಕಣ್ಣೀರು ನಾ ಕಣ್ಣೀರು, ಮುನ್ನೋಳಕ್ಕೆ ಪನ್ನೀರಾಯೆ, ఒంటిగా నువ్వు సోకం పెట్టే చిన్ని తమ్మయ్య నీ ఎంటగా నేను ఉంటా రారా ಅಂತೇಳಿ ಅದರ ಆರ್ಗನೈಸ್ ದೃಷ್ಟಿಯಿಂದ, ಅಂದರೆ ನೀನು ಕಣ್ಣೀರಿಡ್ತೀಯ, ನಿನ್ನ ಕಣ್ಣೀರು ನನ್ನ ಕಣ್ಣೀರು ಉಳ್ಳವ್ರಿಗೆ ಪನ್ನೀರು ಆಗ್ತಾ ಇದೆ, ನಾವಿಬ್ಬರು ಒಂದಾಗೋಣ ಬಾ, ಅವ್ರನ್ನ ಎದುರಿಸೋಣ ಬಾ ಅಂಥೇಳಿ. ಇದು ಅಂದರೆ ಈ ಜನನಾಟ್ಯ ಮಂಡಳಿ ಅವರು ಇದು ಮಾಡ್ತಾ ಇದ್ದಿದ್ದು ಹಳ್ಳಿಗಳಲ್ಲಿ ಒಂದು ಪ್ರಭಾವ ಆಗ್ತಿತ್ತಲ್ಲ, ಆ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು NTR ಪ್ರಶ್ನೆ ಕೇಳಿದಾಗ ಆ ಪೊಲೀಸ್ ಅಧಿಕಾರಿಗೆ, ಆವಾಗ ಅವ್ರು ಹೇಳ್ತಾರೆ, ಗದ್ದರರು ಸಾಂಸ್ಕೃತಿಕವಾಗಿ ಅವರ ಹಾಡುಗಳು, ಅವರ ನಾಟಕ, ಇನ್ನೊಂದು ಮತ್ತೊಂದು ಇದನ್ನೆಲ್ಲ ನಾವು ಕೌಂಟ್ರ್ ಕೊಟ್ಟರೆ ಮಾತ್ರ ಅದು ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಸೊ ಆವಾಗ NTR ಗೌರ್ಮೆಂಟು ಒಂದು ಫೇಕ್ ಕಲಾವಿದರದ ಒಂದು ತಂಡ ಕಟ್ಟಿ ಹಾಡು ಹೇಳ್ತಾ, ಅದು ಅಷ್ಟು ಸಕ್ಸಸ್ ಆಗಲ್ಲ. ಅಂದರೆ ಒಂದು ಹಾಡು ಅದು ವಿಶೇಷವಾಗಿ ಯಾವುದೋ ಒಂದು ಇಶ್ಯೂನ ಇಟ್ಕೊಂಡು, ಈಗ ರೈತರದೋ ದಲಿತರದೋ ಅಥವಾ ಕಾರ್ಮಿಕರದೋ ಆ ಥರದ ಒಂದು ವಿಶೇಷವಾಗಿ ಆ ಇದನ್ನು ಇಟ್ಕೊಂಡು ನೀವು ಹಾಡು ಕಟ್ಟಿ ಆ ಹಾಡನ್ನು ನೀವು ಅವನ ಮುಂದೆನೇ ಹಾಡಿದಾಗ ಅವನ ಎದೆ ತಟ್ಟುತ್ತೆ, ಅವನ ಎದೆ ಒಳಗೆ ಇಳಿಯುತ್ತದೆ. ಅವನು ಹೌದಲ್ವಾ, ನನ್ನ ಕಷ್ಟ ಹಿಂಗಿದೆಯಲ್ಲ, ನನ್ನ ಕಷ್ಟವನ್ನೇ ಅವರು ಹಾಡಾಗಿ ಹೇಳ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಅವನು ಚಳವಳಿಗೆ ಬರೋದಕ್ಕೆ ಮನಸ್ಫೂರ್ತಿಯಿಂದ ಪ್ರೀತಿಯಿಂದ ಬರ್ತಾನೆ. ಆ ಥರದ ಇಡೀ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಇನ್ನು ಬೇರೆ ಬೇರೆ ಹಿಂದಿ ರಾಜ್ಯಗಳಲ್ಲಿಯೂ ಕೂಡ ನೆಲ ಸಂಸ್ಕೃತಿಯ ಮತ್ತು ಈ ನೆಲದಲ್ಲಿ ಬದುಕ್ತಿರುವಂಥ ಭೂಮಿಯನ್ನು ನಂಬಿ ಬದುಕ್ತಿದ್ದಂಥ ಎಲ್ಲ ಜನರ ಪರವಾದಂಥ ಕಷ್ಟ ಸುಖಗಳನ್ನು ಹಾಡು ಕಟ್ಟಿ ಇಡೀ ಜಗತ್ತಿನಲ್ಲಿ ಗದ್ದರರಾಗಿ ಅವ್ರ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಅವರು ಮೊನ್ನೆ ಈ ಆಗಸ್ಟ್ 6ನೇ ತಾರೀಕಿಗೆ ಅವರು ತೀರ್ಕೊಂಡು, ಅಂದರೆ ನಮ್ಮನ್ನು ಆಗಲಿ 1 ವರ್ಷ ಆಗ್ತದೆ. ಅದರ ನೆನಪಿಗೆ ಅವ್ರಿಗೆ ಬೆಂಗಳೂರು ಅಂದರೆ ಭಾಳ ಇಷ್ಟ, ಕೋಲಾರ ಅಂದರೆ ಭಾಳ ಇಷ್ಟ. ನನಗೆ ಅವರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಒಂದು 15 ದಿನ, ಒಂದು ತಿಂಗಳು ಆ ಮಧ್ಯದಲ್ಲಿ ಮದನಪಲ್ಲಿಯಲ್ಲಿ ಅವರೊಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಲ್ಲಿ ಹೋಗಿ ನಾನು ಭೇಟಿಯಾಗಿದ್ದೆ. ಅವಾಗ ಬೆಂಗಳೂರಿಗೆ ಬರಬೇಕು ಕಾರ್ಯಕ್ರಮಕ್ಕೆ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತೆಲ್ಲ ಹೇಳ್ತಾಯಿದ್ರು. ನಮಗೂ ಖುಷಿ ಆಗ್ತಾಯಿತ್ತು. ಸೊ ಅವರ ಅಬ್ಸೆನ್ಸಿನಲ್ಲಿ ಅವ್ರು ಬೆಂಗಳೂರಿಗೆ ಬಂದಾಗ, ಹಲವಾರು ಸಲ ಬೆಂಗಳೂರಿಗೆ ಬಂದಾಗ ನೀವೆಲ್ಲರೂ ಕೂಡ, ಈ ನೋಡ್ತಿರೋಂಥ ನೀವೆಲ್ಲರೂ ಕೂಡ ನೂರಾರು ಸಾವಿರಾರು ಲೆಕ್ಕದಲ್ಲಿ ಗದ್ದರನ್ನ ನೋಡೋಕ್ಕೆ ಬರ್ತಾಯಿದ್ರಿ. ಆದರೆ ಇವತ್ತು ಗದ್ದರನ್ನು ನಮ್ಮ ಜೊತೆಗಿಲ್ಲ, ಗದ್ದರ್ ಮಗಳು ನಮ್ಮ ಜೊತೆಗೆ ಬರ್ತಿದ್ದಾರೆ, ಅವರು ಹಾಡು ಹೇಳ್ತಾರೆ. ನಾವು ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ವಿಶೇಷ ಅಂದರೆ ಏನು ಗೊತ್ತಾ, ಅವ್ರಿಗೆ ನಾವು ಪರಿನಿಬ್ಬಾಣದ ಹೆಸರಿನಲ್ಲಿ ನುಡಿ ನಮನ ಸಲ್ಲಿಸ್ತಾ ಇದ್ದೀವಿ. ಅವರು ಕೊನೆ ದಿನಗಳಲ್ಲಿ ಅವರು ಬುದ್ಧನ ಕೊನೆಯ ಇದಾಗಿ ನನ್ನ ಉಸಿರು ಬಿಡಬೇಕು ಅಂತ ಆಸೆ ಇತ್ತು. ಅವರು ಅದೇ ಇದರಲ್ಲಿ ಅವರು ನಡ್ಕೊಂಡ್ರು ಕೂಡ. ಅವರು ಹೆಚ್ಚು ಕಡಿಮೆ ಒಂದು 10 ವರ್ಷಗಳ ಹಿಂದಿನ ಈ ನಡೆಯಲ್ಲಿ ಅವರು ಬುದ್ಧನ ಬಾವುಟ ಮತ್ತು ಬುದ್ಧನದನ್ನೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮತ್ತು ಬುದ್ಧ, ಈ ಮೂರನ್ನು ಇಟ್ಕೊಂಡು ಅವರು ಆ ಚಳವಳಿಯ ಭಾಗವಾಗಿದ್ದರು. ಅದಕ್ಕಾಗಿ ಈಗ ಅವ್ರಿಗೆ ಬರೀ ನುಡಿ ನಮನ ಅಲ್ಲ, ಅದು ಗದ್ದರ್ ಅವರ ಪ್ರಥಮ ಪರಿನಿಬ್ಬಾಣ ದಿನ. ಸೊ ಹಾಗಾಗಿ ನೀವೆಲ್ಲರೂ ಬರ್ತೀರಲ್ವ, ದಯವಿಟ್ಟು ಬನ್ನಿ. ಬೇಕಾದಷ್ಟು ಹಾಡುಗಳು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ತೆಲಂಗಾಣದಿಂದ ಎಲ್ಲ ಹಾಡುಗಾರರು ಬರ್ತಾಯಿದ್ದಾರೆ. ಗದ್ದರ್ ಅವರ ಹಾಡುಗಳನ್ನೇ ಮತ್ತು ಹೋರಾಟದ ಹಾಡುಗಳನ್ನೇ ಮತ್ತು ಬುದ್ಧನಿಗೆ ಸಂಬಂಧಪಟ್ಟ ಹಾಡುಗಳನ್ನು ನಮ್ಮ ಗೆಳೆಯರು
ಎಲ್ಲರೂ ಹಾಡ್ತಾರೆ. ಬನ್ನಿ ಎಲ್ಲರ ಒಟ್ಟಿಗೆ 26 ಇದೇ ತಿಂಗಳ 26 ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಂಜೆ 4 ಗಂಟೆಯಿಂದ. ನಮಸ್ಕಾರ.